15 ವರ್ಷಗಳ ಹಿಂದೆ ಮುಳುಬಾಗಿಲು ತಾಲೂಕಿನಲ್ಲಿ ನಿರಂತರವಾಗಿ ನಡೆಯುತ್ತಿದ್ದ ಮರಳುಗಾರಿಕೆಯಿಂದ ಏನು ರಾಯಲ್ಟಿ ಕಟ್ಟದೆ ಸುಮಾರು ಪ್ರತಿದಿನ 3 ರಿಂದ 4 ಸಾವಿರ ಲಾರಿ ಬೆಂಗಳೂರಿಗೆ ಮಾರಾಟ ಆಗ್ತಾ ಇತ್ತು. ಇದನ್ನು ಕಂಡಂತಹ ಲೋಕೋಪಯೋಗಿ ಇಲಾಖೆ ಇರ್ಬೋದು, ಪೊಲೀಸ್ ಇಲಾಖೆ ಇರ್ಬೋದು, ಮತ್ತೆ RTO ಅಧಿಕಾರಿಗಳು ಸಾರ್ವಜನಿಕರ ದೂರಿನ ಮೇರೆಗೆ ಈ ಸುಮಾರು 50 ಲೋಡು, ನಮ್ಮ ಸಹಪಾಠಿ ಹೇಳಿದಂತೆ 50 ಲೋಡು ಲಾರಿ ಲೋಡು ಮರಳನ್ನು ಅಕ್ರಮವಾಗಿ ಸಾಗಾಣಿಕೆ ಮಾಡುತ್ತಿದ್ದನ್ನು ಸೀಸ್ ಮಾಡಿ ಇಲ್ಲಿ ಪ್ರವಾಸಿ ಮಂದಿರದಲ್ಲಿ ದಾಸ್ತಾನು ಮಾಡಿದ್ದಾರೆ. ಆದ್ರೆ ಆ ದಾಸ್ತಾನು ಮಾಡಿ ಸುಮಾರು 20 ವರ್ಷನೇ ಕಳೆದೈತೆ. ಆದ್ರೂ ಸಹ ಇಲ್ಲಿನ ಲೋಕೋಪಯೋಗಿ ಇಲಾಖೆ ಅಧಿಕಾರಿಗಳು, ಸಂಬಂಧಪಟ್ಟ ಜಿಲ್ಲಾಧಿಕಾರಿಗಳು ಮತ್ತು ಗಣಿ ಮತ್ತು ಭೂವಿಜ್ಞಾನ ಇಲಾಖೆ ಅಧಿಕಾರಿಗಳ ಅವರ ಹತ್ರ ಆದೇಶವನ್ನು ಪಡೆದು ಇದನ್ನು ಹರಾಜು ಹಾಕಿ ಬಡವರೇನು ಕಟ್ತಾ ಇದ್ದಾರೆ ಮನೆಗಳಿಗೆ ಅವ್ರಿಗೆ ಟ್ಯಾಕ್ಟ್ರಿ ಲೆಕ್ಕದಲ್ಲಿ ಮಾರಾಟ ಮಾಡಿದ್ರು. ಸುಮಾರು ಅಂದ್ರೆ ನನ್ನ ಪ್ರಕಾರ 40 ರಿಂದ 50 ಲಕ್ಷ ರೂಪಾಯಿ ಧನ ಸಂಗ್ರಹ ಆಗ್ತದೆ. ಅದನ್ನು ಯಾವ್ದನ್ನ ಸ್ಕೂಲುಗಳಿಗೋ ಇಲ್ಲ ಅಂಗನವಾಡಿ ಕೇಂದ್ರಗಳಿಗೋ ಶಿಥಿಲಗೊಂಡಿರುವುದಕ್ಕೆ ಜಿಲ್ಲಾಧಿಕಾರಿಗಳ ಆದೇಶ, ಜಿಲ್ಲಾಧಿಕಾರಿ ಗಮನಕ್ಕೆ ತಂದು ಅವರಿಂದ ಅನುಮತಿಯನ್ನು ಪಡೆದು ಅದನ್ನು ಅಭಿವೃದ್ಧಿ ಮಾಡಬಹುದು. ಆದ್ರೆ ಇಲ್ಲಿ 50 ಲೋಡ್ ಇದ್ದಿದ್ದು ಇವತ್ತು 30 ಲೋಡ್ ಬಂದೈತೆ. ಇನ್ನು 30 ಲೋಡ್ ಯಾವ ಲೋಡ್ ಹೋಗ್ತದೆ ಗೊತ್ತಾಗ್ತಾ ಇಲ್ಲ. 20 ವರ್ಷ ಕಳೆದೋಗಿದೆ. ಇನ್ ಯಾಕಂದ್ರೆ ಇಲ್ಲಿ ಯಾರು ಕೇಳೋರಿಲ್ಲ ಅಂತ ಹೇಳ್ತಾರೆ. ಅದಕ್ಕೋಸ್ಕರ ನಮ್ಮ ಸಹಪಾಠಿಗಳು ಹೇಳಿದಂಗೆ ಈ ಕೂಡಲೇ ಲೋಕೋಪಯೋಗಿ ಇಲಾಖೆ ಅಧಿಕಾರಿಗಳು, ಗಣಿ ಮತ್ತು ಭೂ ವಿಜ್ಞಾನ ಇಲಾಖೆ ಅಧಿಕಾರಿಗಳನ್ನ ಸಭೆ ಕರೆದು ಎಲ್ಲಾ ರೀತಿಯ ಈ ಮರಳನ್ನು, ದಾಸ್ತಾನು ಮಾಡಿರೋ ಮರಳನ್ನು ಜಿಲ್ಲಾಧಿಕಾರಿಗಳ ಅನುಮತಿ ಪಡೆದು ಹರಾಜು ಹಾಕಿ ಬಡವರು ಏನ್ ಮನೆ ಕಟ್ತಾರೆ, ಶ್ರೀಮಂತರು ಕೊಡಬಾರ್ದು, ಇದನ್ನ ಬಡವರು ಏನ್ ಮನೆ ಕಟ್ತಾ ಇದಾರೆ ಅವರಿಗೆ ಸಬ್ಸಿಡಿ ದರದಲ್ಲಾನ ಕೊಡ್ಲಿ, ಇಲ್ಲ ಕಡಿಮೆ ದರದಲ್ಲಾದ್ರೂ ಅದನ್ನು ಕೊಡುವ ಮುಖಾಂತರ ಅವರು ಗುಣಮಟ್ಟದ ಮನೆ ಕಟ್ಟಲು ಮತ್ತು ಇದರಿಂದ ಬರುವ ಹಣದಿಂದ ಶೀತಲಗೊಂಡಿರುವ ಸರ್ಕಾರಿ ಶಾಲೆಗಳು ಮತ್ತು ಅಂಗನವಾಡಿ ಕೇಂದ್ರಗಳನ್ನು ಅಭಿವೃದ್ಧಿ ಮಾಡಿ ಬಡ ಮಕ್ಕಳ ವಿದ್ಯಾಭ್ಯಾಸ, ಶಿಕ್ಷಣ ಮತ್ತು ಈ ಬಡವರ ಮನೆಗಳನ್ನು ರಕ್ಷಣೆ ಮಾಡಬೇಕಂತೇಳಿ ಮೊನ್ನೆ ಜಿಲ್ಲಾಧಿಕಾರಿಗಳನ್ನು, ತಾಲೂಕು ದಂಡಾಧಿಕಾರಿಗಳನ್ನು, ಲೋಕೋಪಯೋಗಿ ಅಧಿಕಾರಿಗಳನ್ನು ರೈತ ಸಂಘದ ಮನವಿಯನ್ನು ಮಾಡ್ತಾ ಇದ್ದಾರೆ. ಏನು ಮುಳಬಾಗಿಲು ತಾಲೂಕಿನಲ್ಲಿ 2007, 8, 9, 10ರಲ್ಲಿ ರಾಯಲ್ಟಿ ಅನ್ನೋ ಹೆಸರಲ್ಲಿ ಮರಳಿನ ವ್ಯಾಪಾರ ಮಾಡಲು ಸರ್ಕಾರ ನಿಗದಿಪಡಿಸಿತ್ತು. ಅದಾದ್ಮೇಲೆ ಸ್ವಲ್ಪ ದಿನಕ್ಕೆ ಅಕ್ರಮವಾಗಿ ಮರಳು ದಂಧೆ ನಡೀತಾ ಇದೆ ಅನ್ನೋ ಕಾರಣಕ್ಕೆ ರಾಯಲ್ಟಿ ತೆಗೆದುಹಾಕಿದ್ರು. 2014ರಿಂದ 2018ವರೆಗೂ ಈ ಮರಳು ದಂಧೆ ಮಾಡ್ತಾ ಇರೋ, ಅಕ್ರಮವಾಗಿ ಮರಳು ದಂಧೆ ಮಾಡ್ತಾ ಇರುವಂತ ಮರಳನ್ನೆಲ್ಲ ಸೀಸ್ ಮಾಡಿ PWD ಅವರು ಇದೇ ನಮ್ಮ ಪ್ರವಾಸ ಮಂದಿರದಲ್ಲಿ ಡಂಪ್ ಮಾಡಿದ್ರು. ಸುಮಾರು 50-60 ಲೋಡ್ ಮೇಲೆ ಡಂಪ್ ಮಾಡಿದ್ರು. ಇಲ್ಲಿ ಅದು ನೋಡ್ತಾ ಇರೋ 10 ಲೋಡ್ 10 ಲೋಡ್ ಆಗ್ಬಿಟ್ಟಿದೆ, ಕಾಣೆ ಆಗ್ತಾ ಇದೆ ಎಲ್ಲ. ಸೊ ಇದರಿಂದ ಏನ್ ನಾವು ಕೇಳ್ತಾ ಇರೋದು ಅಂದ್ರೆ, ಉಳಿದಿರೋದನ್ನಾದ್ರೂ ಎಷ್ಟು ಉಳಿದಿರೋದನ್ನ ಟೆಂಡರ್ ಕರೆದು ಹರಾಜು ಹಾಕಿ ಯಾರೋ ಬಡ ಜನಗಳು ಮನೆ ಕಟ್ತಾ ಇರೋಂಥವ್ರಿಗೆ ಅನುಕೂಲ ಮಾಡ್ಕೊಡ್ಬೇಕು ಅಂತ ಈ ಸಂದರ್ಭದಲ್ಲಿ ಹೇಳಕ್ ಇಷ್ಟಪಡ್ತಾ ಇದ್ದೀನಿ. ಇದು ಅಕ್ರಮವಾಗಿ ಸಾಗಿಸ್ತಾ ಇರೋದು ಅನ್ನೋ ಉದ್ದೇಶದಿಂದ ಇದನ್ನ ಸೀಸ್ ಮಾಡಿ ಇಲ್ಲೆಲ್ಲ ಡಂಪ್ ಮಾಡಿದ್ರು. ಆದ್ರೆ ಇಲ್ಲಿ ಡಂಪ್ ಮಾಡಿರೋದು ನೋಡ್ತಾ ಇದ್ದಂಗೆ ಮಾಯ ಆಗ್ತಾ ಇದೆ. ಯಾವ ರೀತಿ ಮಾಯ ಆಗ್ತಾ ಇದೆ ಅಂತ ಇದ್ರ ಬಗ್ಗೆ ತನಿಖೆ ಆಗ್ಬೇಕು. ಇದನ್ನ ಈ ಕೂಡಲೇ ಹರಾಜು ಹಾಕಿ ಬಡ ಜನಗಳಿಗೆ ಅನುಕೂಲ ಮಾಡ್ಕೊಡ್ಬೇಕು, ಮನೆ ಕಟ್ಟೋರಿಗೆ ಸ್ವಲ್ಪ ಅನುಕೂಲ ಮಾಡ್ಕೊಡ್ಬೇಕು ಅಂತ ಈ ಸಂದರ್ಭದಲ್ಲಿ ನಾನು ಹೇಳಕ್ ಇಷ್ಟಪಡ್ತೀನಿ.